ನಾವಿವತ್ತು ಟ್ರಿಪ್ ಹೋಗ್ತಾ ಇರೋದು ಬಂದ್ಬಿಟ್ಟು ಬೆಂಗಳೂರು ಟು ಪುರಿ ಜಗನ್ನಾಥ್ ಅಂತ ಹೇಳ್ಬಿಟ್ಟು. ಸೊ ನಮಗೆ ಮಾರ್ನಿಂಗ್ ಫ್ಲೈಟ್ ಇತ್ತು. ಸೊ ಹಾಗಾಗಿ ನಾವು ನಮ್ಮ ಸಿಸ್ಟರ್ ಮನೆಯಿಂದ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಫ್ಲೈಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಅಷ್ಟು ಟ್ರಾಫಿಕ್ ಇತ್ತು. ಆದ್ರೂ ಬಂದು ನಾವು ಏರ್ಪೋರ್ಟಿಗೆ ಬಂದು, ಅಂದರೆ ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮು ಫ್ಲೈಟ್ ಎಕ್ಸ್ಪೀರಿಯೆನ್ಸು, ನನಗೆ ಒಂದು ಸತಿ ಆಗಿತ್ತು. ಸೊ ಇದು ಸೆಕೆಂಡ್ ಸತಿ. ಹಾಗಾಗಿ ಕ್ಯೂರಿಯಾಸಿಟಿ ಅವ್ರಿಗೆ ತುಂಬಾ ಜಾಸ್ತಿ ಇತ್ತು. ಹಾಗೆ ಹೋಗ್ತಾ ರೋಡಲ್ಲಿ, ಏರ್ಪೋರ್ಟ್ ರೋಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಏರ್ಪೋರ್ಟ್ ನೋಡೋಕ್ಕೇ ಒಂದು ಸತಿ ಹೋಗಬೇಕು ಜೀವನದಲ್ಲಿ. ಏರ್ಪೋರ್ಟ್ ಆಗಲಿ ಅಥವಾ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಆಗಲಿ ನೋಡೋಕ್ಕಾದ್ರೂ ಜೀವನದಲ್ಲಿ ಒಂದು ಸತಿ ಹೋಗಲೇಬೇಕು ಅಂತ ಅನಿಸುತ್ತೆ. ಸೊ ಹಂಗಾಗಿ ಹೋಗ್ತಾನೆ ಇದೆಲ್ಲ ಕವರ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡೆ ನಾನು. ಹಾಗೆ ಬಂತು ಏರ್ಪೋರ್ಟು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಏರ್ಪೋರ್ಟು. ಹಾಗಾಗಿ ಬರೀ ಏರ್ಪೋರ್ಟಿಂದ ಅಷ್ಟೇ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಬಂದು ಏರ್ಪೋರ್ಟಿಗೆ ರೀಚ್ ಆದಮೇಲೆ ಒಬ್ಬೊಬ್ಬರೊಬ್ಬರೇ ಲಗೇಜ್ ಎತ್ಕೊಂಡು ಹೋಗ್ತಾಯಿದ್ದೀವಿ. ಚೆಕ್ಕಿಂಗ್ ಇರುತ್ತೆ. ಸೊ 2 ಅವರ್ಸ್ ಮುಂಚೆನೇ ನಾವು ಅಲ್ಲಿ ಹೋಗ್ಬಿಟ್ಟು ಬ್ಯಾಗಿಂಗೆಲ್ಲ ಕೊಟ್ಟಿದ್ದು ಚೆಕ್ಕಿಂಗು ಪ್ರತಿಯೊಂದು ಇರುತ್ತೆ. ಸೊ ಅದನ್ನು ಎಲ್ಲ ಏನೇನಿದೆ ಅದನ್ನೆಲ್ಲ ಪ್ರೊಸೆಸ್ಸು ನೀಟಾಗಿ ಮುಗಿಸ್ಕೊಂಡು ಏರ್ಪೋರ್ಟ್ ಒಳಗೆ ಹೋಗಬೇಕು. ಸೊ ನಮಗಿದ್ದಿದ್ದು 6 o'clockಗೆ. ಸೊ ನಾವು ಹೋಗಿದ್ದು 4 o'clockಗೆ ಹೋಗ್ಬಿಟ್ಟು ಎಲ್ಲ ಅಲ್ಲೇನೇನು ಪ್ರೊಸೆಸ್ ಇರುತ್ತೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಗೆಯೇ ಹಂಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಮಾತಾಡಿಕೊಂಡು ಎಲ್ಲ ಚೆಕ್ಕಿಂಗ್ ಮಾಡಿಕೊಂಡು ಅಂತೂ ಫೈನಲಿ ಎಲ್ಲ ಚೆಕ್ಕಿಂಗ್ ಆಯಿತು. ಸೊ ಇವಾಗ ನಮ್ಮದಿದ್ದು 30 ಅಂದರೆ 30 ಪ್ಲಾಟ್ಫಾರ್ಮ್ ಇರುತ್ತೆ. ಅಲ್ಲೋಗಿ ವೆಯ್ಟ್ ಮಾಡಬೇಕು. ಸೊ ಹಂಗಾಗಿ ಅಲ್ಲಿಗೋಸ್ಕರ ಹೋಗೋಣ ಅಂತ ಹೋದು. ಇದು ನೋಡಿ ನಮ್ಮ ಟಿಕೆಟು ಇಬ್ಬರದ್ದು ಇಷ್ಟಿತ್ತು. ಆಮೇಲೆ ಮತ್ತೆ ಇಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಮತ್ತು ಇನ್ನೊಂದು ಸತಿ ಡಬಲ್ ಚೆಕ್ಕಿಂಗ್ ಇರುತ್ತೆ. ಸೊ ಎಲ್ಲ ಎತ್ಕೊಂಡ್ಬಿಟ್ಟು ಇವಾಗ ನಮ್ಮ 13 ನಂಬರ್ಗೆ ನಾವು ಹೋಗಿ ವೆಯ್ಟ್ ಮಾಡಬೇಕು. ಅಲ್ಲಿ ಮತ್ತೆ ಒಂದು ಸತಿ ಚೆಕ್ಕಿಂಗ್ ಇರುತ್ತೆ. ಟಿಕೆಟ್ ಎಲ್ಲ ತೊಗೊತಾರೆ, ಇದು ಮಾಡ್ತಾರೆ, ಎಷ್ಟು ಏನು ಅಂತೆಲ್ಲ ಇದು ಮಾಡಿಬಿಟ್ಟು ನಮಗೆ ಮತ್ತೆ ರಿಟರ್ನ್ ವಾಪಸ್ ಕೊಡ್ತಾರೆ. ಸೊ ಹಾಗಾಗಿ ನಾವು 5ಗೆಲ್ಲ ನಮ್ಗೆ ಮುಗೀತು ಚೆಕ್ಕಿಂಗು. ಸೊ ಇನ್ನೂ 1 hour ಇತ್ತು. ಸೊ ಹಂಗಾಗಿ ಫುಲ್ಲೆಲ್ಲ ಏರ್ಪೋರ್ಟ್ ನೋಡೋಣ ಅಂತ ಹೋಗ್ತಾಯಿದ್ವಿ. ನೋಡಿ ಏರ್ಪೋರ್ಟ್ ಒಳಗೆ ವಾಶ್ರೂಮ್ ಹೇಗಿದೆ ಅಂದರೆ ಹೋಟೆಲ್ ಇದ್ದಂಗಿತ್ತು. ಆದರೆ ತುಂಬ ಚೆನ್ನಾಗಿತ್ತು. ಹೋಟೆಲ್ ಥರ ವಾಶ್ರೂಮೇ ಅಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ರು. ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಹಂಗಾಗಿ ಹಂಗೆ ಸುಮ್ಮನೆ ಸೆಲ್ಫಿ ತೊಗೊಂಡೆ ಇರಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ವಾಶ್ರೂಮ್ಸ್ ಎಲ್ಲ. ಹಾಗೆ ತೊಗೊಂಡ್ಬಿಟ್ಟು ಬಂದ್ವು. ಮತ್ತು ಈ ಕಡೆ ಬಂದ್ವು ನಾವು. ಬಂದ್ಬಿಟ್ಟು ಇನ್ನೂ ಟೈಮ್ ಇತ್ತು, ಏನು ಮಾಡೋದಪ್ಪ ಇನ್ನೂ ಟೈಮ್ ಇದೆ 1 hour ಅಂತೇಳಿ ಹಾಗೆ ನೋಡ್ತಾ ಇದ್ವು. ಹಾಗೆ ಬರ್ತಾ ಇರ್ಬೇಕಾದ್ರೆ ನನಗೆ ಕಾಣಿಸಿದ್ದು ನೋಡಿ, ಇದು ಏರ್ಪೋರ್ಟ್ ಫುಲ್ಲು ಕ್ಲೀನ್ ಮಾಡೋ ಮಿಷಿನ್, ಅಂದರೆ ನೆಲ ಒರೆಸೋದು. ಅದಾದಮೇಲೆ ಅಲ್ಲೇ ಒಂದು ಶಾಪಿಂಗ್ ಮಾಲ್ ಥರ ಇದೆ. ಫುಲ್ ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಏರ್ಪೋರ್ಟಲ್ಲಿ. ಸೊ ಏರ್ಪೋರ್ಟಲ್ಲಿ ನಮಗೆ ಏನಿಲ್ಲ ಅಂದರೂ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಹಂಗೆ ಸುಮ್ಮನೆ ಜಸ್ಟ್ ನೋಡಿದ್ವು ಅಷ್ಟೇ, ಏನೇನಿರುತ್ತೆ ಏನು ಅಂತೆಲ್ಲ ನೋಡಿದ್ವು. ನೋಡಿ ನಮ್ಮದು ಫ್ಲೈಟ್ ಬಂದು ಲ್ಯಾಂಡ್ ಆಗ್ತಾಯಿತ್ತು. ಹಾಗೆ ಒಂದು ಕಾಫಿ ಕುಡಿಯೋಣ ಏರ್ಪೋರ್ಟ್ ಒಳಗೆ ಅಂಥೇಳಿ ನಮ್ಮದು ರಾಮೇಶ್ವರ ಕೆಫೆ ಇತ್ತು. ಸೊ ಅಲ್ಲಿ ಹೋಗಿ 2 ಕಾಫಿ ತೊಗೊಂಡಿದ್ದು. 2 ಕಾಫಿ 400 rupees ಬಿಲ್ ಆಯಿತು 2 ಕಾಫಿಗೆ. ಸೊ ಹಂಗಾಗಿ ಕುಡಿದ್ವು. ನೋಡೋಣ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ 400 rupees ಆದರೂ ಪರವಾಗಿಲ್ಲ ಅಂತ 2 ಕಾಫಿಗೆ 400 rupees ಕೊಟ್ಟು ಕಾಫಿ ಕುಡಿದು ಫೈನಲಿ ನಮ್ಮದು ಫ್ಲೈಟ್ ಬಂದಿತ್ತು. ಸೊ ಏರ್ಪೋರ್ಟ್ ಒಳಗೆ ಇನ್ನೊಂದು ಸತಿ ಚೆಕ್ಕಿಂಗ್ ಮಾಡಿಬಿಟ್ಟು ಫುಲ್ ಫ್ಲೈಟ್ ಬಂದು ನಿಂತಿರುತ್ತೆ. ಸೊ ನಾವು ಹೋಗಿ ಅಲ್ಲಿಗೆ ನಮ್ಮ ಸೀಟಿಗೆ ಹೋಗಿ ಕೂತ್ಕೋಬೇಕಿರುತ್ತೆ. ಡೈರೆಕ್ಟ್ ಇರುತ್ತೆ. ಅವಾಗೆಲ್ಲ ಬಸ್ಸಲ್ಲಿ ಕರ್ಕೊಂಡೋಗಿ ಸ್ವಲ್ಪ ದೂರ ಎಲ್ಲೋ ಲ್ಯಾಂಡ್ ಆಗಿರುತ್ತೆ, ಅಲ್ಲೋಗಿ ಹತ್ತುತ್ತಾಯಿದ್ವು. ಇವಾಗ ಹಂಗೇನಿಲ್ಲ. ನಾವು ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗ್ತಿದ್ದಂಗ್ಲೇ ಅಲ್ಲೇ ನಿಂತಿರುತ್ತೆ. ಸೊ ನೋಡಿ ಅಲ್ಲಿ ಈ ಥರ ಮಾಡಿರ್ತಾರೆ. ನಾನು ಬಂದೆ, ಹಾಗೆ ವಿಡಿಯೋ ಮಾಡಿಕೊಂಡು ನಮ್ಮ ಹಸ್ಬೆಂಡು ಬಂದರು. ಏರ್ಪೋರ್ಟ್ ಫ್ಲೈಟಲ್ಲಿ ಹೇಗಿರುತ್ತೆ ಅಂತೇಳಿ ಹಂಗೆ ಸ್ವಲ್ಪ ಸೆಲ್ಫಿ ವಿಡಿಯೋ ಮಾಡ್ಕೊತ ಬಂದೆ. ಆಮೇಲೆ ನಮ್ಮ ಹಸ್ಬೆಂಡು ಹೋದರು. ಲಗೇಜ್ ಎಲ್ಲ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲೇ ಎಲ್ಲ ಇರುತ್ತೆ, ನಂಬರ್ಸ್ಗಳು ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಇಟ್ಕೋಬೋದು. ಆಮೇಲೆ ನೋಡಿ ಹೇಗೆ ರನ್ ಆಗ್ತಾಯಿದೆ ಅಂತ ಸ್ಲೋ ಆಗಿ ಹೋಗಿ
ತುಂಬಾ ಸ್ಲೋ ಆಗಿ ಹೋಗ್ತಾ ಇರುತ್ತೆ ನೋಡಿ. ಎಷ್ಟು ನಿಂತಿದೆ ಫ್ಲೈಟ್ಸ್ಗಳು ಅಂದರೆ ಒಳ್ಳೆ ನಮ್ಮ ಊರುಗಳಲ್ಲಿ ಬೈಕು ಕಾರ್ಗಳು ನಿಂತಿರುತ್ತಲ್ಲ ಆ ಥರ ನಿಂತಿದೆ ಏರ್ಪೋರ್ಟಲ್ಲಿ. ಬೆಂಗಳೂರು ಏರ್ಪೋರ್ಟು ಅಪ್ಪ ಎಷ್ಟು ದೊಡ್ಡದು ಅಂದರೆ ಅಷ್ಟು ದೊಡ್ಡದಿದೆ ಏರ್ಪೋರ್ಟು, ತುಂಬಾ ದೊಡ್ಡದು. ಹಾಗೆ ನೋಡಿ ಆಯಿತು, ಲ್ಯಾಂಡ್ ಆಗಿಲ್ಲ, ಟೇಕ್ ಆಫ್ ಆಗ್ತೈತೆ. ತುಂಬಾ ಭಯ ಆಗಿಬಿಡುತ್ತೆ, ಇದೊಂದಂತೂ ತುಂಬ ಭಯ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಸರಿ ಹೋಗ್ಬಿಡುತ್ತೆ ಅಷ್ಟೇ. ಹಾಗೆ ನೋಡಿ ಎಲ್ಲ ವ್ಯೂವ್ನೆಲ್ಲ ತಕ್ಕೊಂಡು ಹೇಗಿರುತ್ತೆ ಏನು ಅಂಥೇಳಿ. ಸೊ ನಾನು ವೀಡಿಯೋ ನೋಡೋರಿಗೆ ಇದೆಲ್ಲ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಹೋಗೋಕ್ಕಾಗುತ್ತೆ ಅಂತಲ್ಲ, ಹೋಗ್ಬೋದು, ಎಂಥರೇ ಆದರೂ ಮನ್ಸು ಮಾಡಿದರೆ ಹೋಗ್ಬೋದು ಅನಿಸುತ್ತೆ. ಬಟ್ ಹೋಗಿಲ್ಲ ಅಂದವರಿಗೆ ಇದೊಂದು ಸ್ವಲ್ಪ ಸಣ್ಣದಿರಲಿ ಅಂತೇಳಿ ಅಷ್ಟೇ ವೀಡಿಯೋ ಮಾಡ್ಕೊಂಡಿರೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಹೋಗ್ತಾ ಏನೂ ಕಾಣಲ್ಲ, ಅಷ್ಟು ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂದರೆ ಫುಲ್ ನಾವು ಏನಪ್ಪ ಮೋಡ ಒಳಗೆ ಹೋಗ್ತಾ ಇದ್ದೀವೇನೋ ಅಂತ ಕಾಣಿಸುತ್ತೆ. ಅದಾದಮೇಲೆ ಅಲ್ಲಿ ಫ್ಲೈಟಲ್ಲಿರೋ ಗಗನಸಖ್ಯರು ಬಂದು ನಮಗೆ ವಾಟರ್ ಬೇಕಾ ಅಥವಾ ಏನಾದ್ರು ಸ್ನ್ಯಾಕ್ಸ್ ಬೇಕಾ ಅಥವಾ ಟಿಕೆಟಲ್ಲೇ ಕೆಲವೊಂದು ಸತಿ ಹ್ಯಾಡ್ ಆಗಿರುತ್ತೆ ಟೀ ಕಾಫಿ ಆಮೇಲೆ ಸ್ನ್ಯಾಕ್ಸ್ಗಳು ಎಲ್ಲ. ಸೊ ನಮಗೇನು ಹ್ಯಾಡ್ ಆಗಿರಲಿಲ್ಲ. ಹಾಗೆ ವಾಟರ್ ಮಾತ್ರ ಫ್ರೀ ಇರುತ್ತೆ. ವಾಟರ್ ಎಷ್ಟು ಜನನಾದರೂ ಕೇಳಿ ಇಸ್ಕೊಂಡು ಕುಡಿಬೋದು. ಅದಾದಮೇಲೆ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಇರಲಿ ಅಂಥೇಳಿ ಇದೂ ಅಷ್ಟೇ 400 ರುಪೀಸ್ ಕೊಟ್ಟು ಒಂದು ಮ್ಯಾಗಿ ತೊಗೊಂಡು ಇಬ್ಬರು ತಿಂದಿದ್ದೀವಿ. ಜ್ಯೂಸು ಅದಕ್ಕೆ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಮ್ಯಾಗಿಗೆ ಮಾತ್ರ ಒಂದು ಮ್ಯಾಗಿಗೆ 400 ರುಪೀಸ್ ಆಯಿತು. ಇರಲಿ ಒಂದು ಸತಿ ಚೆನ್ನಾಗಿರುತ್ತೆ ಅಂತ ತೊಗೊಂಡು ತಿಂದ್ವು. ಆಮೇಲೆ ನೋಡಿ ಬಂತು ವ್ಯೂವು, ಫುಲ್ಲು ಮೋಡ ಅಂದರೂ ಮೋಡ, ಚೆನ್ನಾಗಿತ್ತು ಮಾತ್ರ. ಆಮೇಲೆ ಮತ್ತೆ ನಾವು ಎಲ್ಲಿ ರೀಚ್ ಆಗಬೇಕಿತ್ತು ಅಲ್ಲಿಗೆ ಬಂತು ಫ್ಲೈಟು. ಪುರಿ ಜಗನ್ನಾಥ್ ರೀಚ್ ಆಗ್ತಾಯಿದ್ವು. ಸೊ ಇವಾಗ ನಮ್ಮ ಫ್ಲೈಟ್ ಏನಾಗ್ತಾಯಿದೆ ನೋಡಿ, ಫುಲ್ಲು ಸಿಟಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಈ ಲ್ಯಾಂಡ್ ಆಗಿದ ತಕ್ಷಣ ನಮ್ಮ ಮನೆಯವರು ಲಗೇಜೆಲ್ಲ ಎತ್ಕೊಂಡ್ರು. ನಾನು ಹೊರಗೆ ಬರೋಣ ಅಂತ ವೀಡಿಯೋ ಮಾಡಿದೆ. ಪಾಪ ಗಗನಸಖಿಯವರು ಥ್ಯಾಂಕ್ ಯು ಮ್ಯಾಮ್ ಅಂತ ವಿಶ್ ಮಾಡ್ತಾರೆ. ನಾವು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೊರಗೆ ಬಂದುಬಿಟ್ಟು ವೀಡಿಯೋಸು ಫೋಟೋಸು ಪ್ರತಿಯೊಂದನ್ನು ತಕ್ಕೊಂಡು ನಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೋ ಅಷ್ಟನ್ನು ನಾವು ಫೋಟೋಸು ವೀಡಿಯೋಸು ತಕ್ಕೊಂಬಿಟ್ಟು ಮತ್ತೆ ನೋಡ್ತೀವಿ ಇಲ್ಲ ಅಂತಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಲೈಫಲ್ಲಿ ಒಂದು ಸತಿ ನೋಡಲೇಬೇಕು. ಯಾರಿಗೆಲ್ಲ ಇಷ್ಟ ಆಗುತ್ತೆ, ಕಮ್ಮಿ ಬಜೆಟಲ್ಲೂ ಇರುತ್ತೆ. ಎಲ್ಲಿಗಾದರೂ ಆಗಲಿ, ಬೆಂಗಳೂರು ಟು ಶಿವಮೊಗ್ಗ ಟು ಬೆಂಗಳೂರು, ಸೊ ಆ ಥರ ಇಲ್ಲ, ತಿರುಪತಿ ಎಲ್ಲಾದರೂ ಆಯಿತು, ಹೋಗಿ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಲ್ಯಾಂಡ್ ಆದಮೇಲೆ ನೋಡಿ ಈ ಥರ ಬಸ್ಸಲ್ಲಿ ಕರ್ಕೊಂಡೋಗ್ಬಿಟ್ಟು ಏರ್ಪೋರ್ಟ್ ಹತ್ರ ಬಿಡ್ತಾರೆ. ಇದೇ ಥರ ಬೆಂಗಳೂರಲ್ಲಿತ್ತು, ಇವಾಗ ಅದೆಲ್ಲ ಚೇಂಜ್ ಮಾಡಿದ್ದಾರೆ. ಈ ಥರ ಬಸ್ಸಲ್ಲಿ ಈಗ ನೋಡಿ ನಾವು ಬಂದು ಪುರಿ ಜಗನ್ನಾಥ್ ಟೆಂಪಲ್ ಎಲ್ಲಿಗೆ ಹೋಗಬೇಕು ನಾವು ಆ ಪ್ಲೇಸಿಗೆ ಬಂದು ಲ್ಯಾಂಡ್ ಆಯಿತು. ಇಲ್ಲಿ ನೋಡಿ, ಇಲ್ಲೇ ಏರ್ಪೋರ್ಟು, ನಮ್ಮ ಬೆಂಗಳೂರು ಏರ್ಪೋರ್ಟ್ಗೂ ಇಲ್ಲೇ ಏರ್ಪೋರ್ಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇಷ್ಟೇ ಸ್ಮಾಲ್ ಏರ್ಪೋರ್ಟು. ನಮ್ಮ ಬೆಂಗಳೂರು ಏರ್ಪೋರ್ಟಿಗೆ ಅಪ್ಪಪ್ಪ ಎಷ್ಟು ಚೆಕ್ಕಿಂಗ್ಸ್ಗಳಿರುತ್ತೆ. ಹಾಗೆ ಹೊರಗೆ ಬಂದು ಹಂಗೆ ಸ್ವಲ್ಪ ವೀಡಿಯೋಸ್ ಅದು ಮಾಡಿಕೊಂಡು ಹಂಗೆ ಮಾತಾಡ್ಕೊಂಡು ನಿಂತಿದ್ವಿ. ಇದು ಮ್ಯಾಪ್ ಒಂದು ಫುಲ್ಲು ಪುರಿ ಜಗನ್ನಾಥ್ ಮ್ಯಾಪು. ನಾವು ಕ್ಯಾಬಿಗೋಸ್ಕರ ಕಾಯ್ತಿದ್ವು. ಹಂಗೆ ಫೋಟೋಸ್ ಎಲ್ಲ ತಗೊಂಡು ಥ್ಯಾಂಕ್ ಯು.